ಸರ್ ಬಾಬು ನನ್ನ ತಗೊಬಿಡಿ ಸ್ವಲ್ಪ ಹಿಂದೆ आशा पूरा पाक करना सर बनी जाओ लोड आ गया ರೆಡಿ ಈ ಕಡೆ ನೋಡಿ ನೋಡಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿ ವರ್ಷ ಮಾಡಾಗೆ ಈ ವರ್ಷವೂ ನಮ್ಮ 2 ವಾರ್ಡ್ ಸೇರಿಕೊಂಡು ವಾರ್ಡ್ ನಂಬರ್ 9 ಆಗ್ಬೋದು, ವಾರ್ಡ್ ನಂಬರ್ 10 ಆಗ್ಬೋದು. ನಾನು ಯಾವಾಗಲೂ ಕಾರ್ಯಕರ್ತರು ನಮ್ಮ ಹಿತೈಷಿಗಳಲ್ಲಿ ನಮ್ಮ ಕುಟುಂಬ ಆಗಲಿ ವರ್ಷಕ್ಕೊಂದ್ಸಲಿ ಎಲ್ಲರೂ ಸೇರಿಬಿಟ್ಟು ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಆಚರಿಸ್ತೀವಿ ಹುಟ್ಟುದ ಹಬ್ಬನ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೆಲವು ನಮ್ಮ ಆಟೋ ಡ್ರೈವರ್ಗಳಿಗೆ ವಾರ್ಡ್ ನಂಬರ್ 9 ಆಗ್ಬೋದು, ವಾರ್ಡ್ ನಂಬರ್ 10 ಆಗ್ಬೋದು, ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀನಿ. ಅವೆಲ್ಲ ಆ ಥರ ಕಾರ್ಯಕ್ರಮ ಮಾಡ್ಕೊಂಡು ಒಟ್ಟಿನಲ್ಲಿ ಏನಂತಂದರೆ ಹುಟ್ಟುದ ಹಬ್ಬ ನಾವು ನಪ್ಪಗೋಸ್ಕರ ಎಲ್ಲರೂ ಸೇರಿಕೊಂಡು ಒಂದು ಊಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲ, ನಾನೇನು ಹೇಳ್ತೀನಿ, ಅಧಿಕಾರ ಏನು ಶಾಶ್ವತ ಅಲ್ಲ. ಒಬ್ಬ ಕಾರ್ಪೊರೇಟರ್ ಆದರೆ 5 ವರ್ಷ, ಒಬ್ಬ MP ಆದ್ರೂ 5 ವರ್ಷ, ಒಬ್ಬ MLA ಆದರೂ 5 ವರ್ಷ, ಒಬ್ಬ MLC ಆದರೆ 6 ವರ್ಷ, ಒಬ್ಬ ರಾಜ್ಯಸಭಾ ಸದಸ್ಯ ಆದ್ರೂ ಅಷ್ಟೇ. ನಾನೇನು ಹೇಳ್ತೀನಿ ಅಂದರೆ ಎಲ್ಲನೂ ಅಧಿಕಾರನೂ ಬರಲ್ಲ, ಎಲ್ಲ ಇದು ಬರಲ್ಲ. ನಾಳೆ ಬೆಳಿಗ್ಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ವಾರ್ಡಿನ ಜನ ಬರ್ತಾರೆ ಅಷ್ಟೇ. ಏನಾಯ್ತಪ್ಪ, ಯಾವ ಥರ ಆಯಿತು ಅಂತಂದ್ಬಿಡಿ. ಅದರಿಂದ ನಾನು ಯಾವುದೇ ಜನ ಇರ್ಬೋದು, ಯಾವುದೇ ಕೆಲಸಗಳಿರ್ಬೋದು, ಯಾವುದೇ ಒಂದು ಏನೇ ಒಂದು ಘಟನೆ ನಡೆದ್ರೆ ಮೊದಲನೇ ಆದ್ಯತೆ ಕೊಡ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನೇನಿಲ್ಲ, ಇವತ್ತು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ವಿಶೇಷವಾಗಿ ಅವರು ಒಂದು ಊಟ ಮಾಡ್ಕೊಂಡು ಸಂತೋಷವಾಗಿ ಹೋಗಬೇಕು. ನಮ್ಮ ಕಾರ್ಯಕರ್ತರು ಅಲ್ಲ, ಅದು ನಮ್ಮ ಕುಟುಂಬ. ಅದು ಯಾರಿಗೂ ನಾನು ಅವನು ಇವನು ಒಂದು ಚಿಕ್ಕವನು ದೊಡ್ಡವನು ಅಂತಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಹಿತೈಷಿಗಳಲ್ಲಿ ದೇವರವ್ರಿಗೆ ಒಳ್ಳೇದು ಮಾಡಲಿ, ಒಳ್ಳೆಯ ಒಂದು ಬುದ್ಧಿ ಕೊಟ್ಟು ನಮ್ಮ 2 ವಾರ್ಡವ್ರೂ ಅದ್ಭುತವಾಗಿ ಕೆಲಸ ಮಾಡಬೇಕಷ್ಟೇ. ಇನ್ನು ಚುನಾವಣೆ ಬರ್ತದೆ ಹೋಯ್ತದೆ ಬಿಡಿ, ಅದು ಪ್ರಜಾಪ್ರಭುತ್ವ ಹಬ್ಬ. ಅದು 5 ವರ್ಷಕ್ಕೆ ಒಂದು ಸಲ ಬರ್ತದೆ. ಮಾರನೇ ದಿನಕ್ಕೆ ಈಗ 10 ಜನ ನಿಂತಿರ್ತಾರೆ. ಈಗ 10 ಜನನೂ ಗೆಲ್ಲಕ್ಕಾಗಲ್ಲ. ಒಬ್ಬ ಸೋಲ್ತಾನೆ, ಒಬ್ಬ ಗೆಲ್ತಾನೆ. ನಾನು ಹೇಳೋದು ಇಷ್ಟೇ, ಯಾರೇ ಗೆದ್ಕೊಳ್ಳಿ ಅದ್ಭುತವಾಗಿ ಕೆಲಸ ಮಾಡಬೇಕು. ವಾರ್ಡೊಂದು ಜನಗಳ ಸಮಸ್ಯೆ ಪರಿಹಾರ ಮಾಡಿಕೊಡ್ಬೇಕು. ಈಗ ನಾನು ನೆಕ್ಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಏನಂತಂದರೆ, ಯಾವುದೇ ಹೆಣ್ಮಕ್ಳು ಇರ್ತಾರೆ ಕೆಲವು ಮನೆಗಳಲ್ಲಿ, ಅವ್ರಿಗೆ UGD ಗಾಡಿ ಗೊತ್ತಿರಲ್ಲ, ಕರೆಂಟಿಗೆ ಯಾವ ಥರ ಕಂಪ್ಲೇಂಟ್ ಅಂತ ಗೊತ್ತಿರಲ್ಲ, ಅದು ಯಾರೋ ಮರ ಬಿದ್ದಿರ್ತದೆ ಕಟ್ ಮಾಡೋರು ಯಾರು ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ನಮ್ಮ ಎಲ್ಲ ವಾರ್ಡಲ್ಲಿ 2 ವಾರ್ಡಲ್ಲಿ ನಾನು ಒಂದು ಕಾರ್ಡ್ ಹಂಚ್ತೀನಿ. ಎಲ್ಲರೂ ಫೋನ್ ನಂಬರು, ಯಾವ ಇದಕ್ಕೆ ಯಾವ ಕಂಪ್ಲೇಂಟ್ ಮಾಡಬೇಕು, UGDಗೆ ಯಾವ ಥರ ಮಾಡಬೇಕು, KV ಅವ್ರಿಗೆ ಯಾವ ಥರ ಮಾಡಬೇಕು, ಈ ಥರ ಕೊಟ್ಟರೆ ನಮ್ಮ ಹೆಣ್ಮಕ್ಳು ನಮ್ಮ ಕುಟುಂಬದ ಥರ ಎಲ್ಲರೂ ಸೇಫಾಗಿರ್ತಾರೆ. ಏನೇ ಇದ್ರೂ ಗಂಡ ಅಕಸ್ಮಾತ್ ಕೆಲಸಕ್ಕೆ ಹೋದ್ರೂ ಹೆಂಡ್ತಿ ಫೋನ್ ಮಾಡಿಬಿಟ್ಟು ಕಂಪ್ಲೇಂಟು ರೈಸ್ ಮಾಡ್ಕೊಂಡು, ಕಾರ್ಪೊರೇಷನ್ ಆಗ್ಬೋದು, KB ಅವ್ರಾಗ್ಬೋದು, ಯಾರೇ ಒಂದು ಪ್ರತಿಯೊಬ್ಬರು ಇರ್ಬೋದು, ಅದು ಅದ್ಭುತವಾಗಿ ನಾನು ಕಾರ್ಯಕ್ರಮ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಸ್ನೇಹಿತರಾದ ಮತ್ತು ನನ್ನ ತಮ್ಮನಿಗಿಂತ ಜಾಸ್ತಿ AG ಮುತ್ತಹೀರ್ ಅವರಾದ ಹುಟ್ಟುಹಬ್ಬದ ಇವತ್ತು ಈ ಸಂದರ್ಭದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಆದ್ರಿಷ್ಟೇ, ಇವ್ರ ತಂದೆ ಏನು ಅಬ್ದುಲ್ ಗಫೂರ್ ಸಾಬ್ ಅಂತ ಇದ್ದರು, ನಮ್ಮ ಮೊಹಲ್ಲಕ್ಕೆ ಭಾಳ ಹಿರಿಕರು ಅವರು.
ಎಲ್ಲ ಸಮಾಜಕ್ಕೆ ತಗೊಂಡು ನಡೆದಂಥ ಆ ಸಂದರ್ಭದಲ್ಲಿ ಅವರೊಬ್ಬರು ಒಂದು ಮುಖ್ಯ ಪಾತ್ರ ಅವ್ರದ್ದು. ಹಾಗಾಗಿ ಅವ್ರ ಮಕ್ಕಳು ಇವತ್ತು ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಕಾರ್ಯನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಲ್ಲಿ ಸಮಾಜ ಸೇವೆನ ಎಲ್ಲ ಸಮಾಜನ ತೊಗೊಂಡು ಇವತ್ತು ಜೊತೆಲಿ ತೊಗೊಂಡು ಹೋಗ್ತಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವ್ರಿಗೆ ದೇವ್ರು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.